ಟೆಕ್ ವರ್ಲ್ಡ್ ಕನ್ನಡ. ನಾನಿವತ್ತು ನಿಮಗೋಸ್ಕರ 115,000 ಬಜೆಟಲ್ಲಿ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ತಂದಿರುವಂಥದ್ದು. ಸುಮಾರು ಜನ ಕೇಳ್ತಾ ಇದ್ರು, ಸರ್ ನಮ್ಮ ಬಜೆಟ್ ಬಂದ್ಬಿಟ್ಟು 15,000 ರೂಪಾಯಿ ಒಳಗಡೆ ಇರುವಂಥ ಯಾವುದಾದ್ರು ಚೆನ್ನಾಗಿರುವಂಥ ಪ್ರಾಜೆಕ್ಟ್ನ ತೋರಿಸಿ ಅಂತ ಹೇಳ್ತಾ ಇದ್ರು. ಸೊ ಆ ಒಂದು ಬೆಲೆಗೆ ನಾನಿವತ್ತು ಕಂಪೇರ್ ಮಾಡಿಬಿಟ್ಟು ನಿಮಗೆ 15,000 ರೂಪಾಯಿ ಒಳಗಡೆ ಇರುವಂಥ ಒಂದು ಪ್ರಾಜೆಕ್ಟ್ನ ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬಟ್ ಅಮೆಝಾನಲ್ಲಿ ಬಂದ್ಬಿಟ್ಟು 17,000 ರೂಪಾಯಿ ಇರುವಂಥದ್ದು. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ತಗೊಂಡ್ರೆ 15,000 ರೂಪಾಯಿಗೆ ವಿತ್ 1 ವರ್ಷಗಳ ಕಾಲ ವಾರಂಟಿ ಕೂಡ ಸಿಗುತ್ತೆ. ಅದರ ನಂತರ ನಿಮಗೆ ಸರ್ವಿಸ್ ಕೂಡ ಸಿಗುವಂಥದ್ದು. ಬನ್ನಿ, ಇದೊಂದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟರ್. ಆಂಡ್ರಾಯ್ಡ್ ಅನ್ನೋಕ್ಕಿಂತ ಫುಲ್ಲಿ ಆಟೋಮೆಟಿಕ್ ಫೀಚರ್ಸ್ ಇರುವಂಥ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಆಟೋ ಫೋಕಸ್, ಆಟೋ ಕೀಸ್ಟೋನ್, ಆಟೋ ಆಬ್ಸ್ಟಿಕಲ್ ಅವಾರ್ಡ್ ಜೊತೆಗೆ ಬರ್ತಾ ಇರುವಂಥದ್ದು. ಹಾಗೆ 4.5 ಇಂಚಸ್ನ ಒಂದು ಆಪ್ಟಿಕಲ್ ಸೀಲ್ಡ್ ಇಂಜಿನ್ ಕೂಡ ನೀಡಿರುವಂಥದ್ದು ಒಂದು ಒಳ್ಳೆಯ ವಿಷಯ ಆಯ್ತಾ. ಸೊ ಇದು ಆಂಡ್ರಾಯ್ಡ್ ಬಂದ್ಬಿಟ್ಟು 12 ಇರುವಂಥದ್ದು ಗುರು, ಲಿಟ್ರಲಿ ಒಂದು ಅಪ್ಡೇಟೆಡ್ ಮಾಡೆಲ್ ಅಂತಾನೆ ಹೇಳ್ಬೋದು. ಸುಮಾರು ಜನಕ್ಕೆಲ್ಲ ಆಸೆ ಇರುತ್ತೆ, ನೀವು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಟಿವಿ ಏನಾದ್ರು ತಗೊಳ್ಬೇಕು ಅಂದ್ರೆ 43-50 ಇಂಚಸ್ ಅಲ್ಲಾದ್ರೂ ಒಂದು ಟಿವಿ ತಗೊಳ್ಬೇಕು ಅಂದ್ರೆ 20-25,000 ರೂಪಾಯಿ, 30,000 ರೂಪಾಯಿವರೆಗೂ ಆಗುತ್ತೆ. ಬಟ್ ನಾನಿವತ್ತು ನಿಮಗೆ ಕೇವಲ 15,000 ರೂಪಾಯಿ ರೇಂಜಲ್ಲಿ ಅಪ್ ಟು ನೀವು 200-250 ಇಂಚಸ್ ಒಳಗೂ ಕೂಡ ದೊಡ್ಡದಾಗಿ ನೋಡ್ಕೋಬಹುದು. ಬಟ್ ಕ್ವಾಲಿಟಿ ಇಂಚಸ್ ಅಂತ ಏನಾದ್ರು ನೋಡಿದ್ರೆ 120-150 ಇಂಚಸ್ ಅಲ್ಲಿ ಏನಾದರೂ ಇದನ್ನ ನೋಡಿದ್ರೆ ನೀವು ಸೇಮ್ ನಿಮ್ಮ ಮನೆಯಲ್ಲಿ ಒಂದು ಥಿಯೇಟರ್ ಫೀಲ್ ಆಗೋ ತರ ಒಂದು ಎಕ್ಸ್ಪೀರಿಯನ್ಸ್ ನ ನಿಮಗೆ ಈ ಒಂದು ಪ್ರಾಜೆಕ್ಟರ್ ನೀಡುತ್ತೆ ಅಂತಾನೆ ಹೇಳ್ಬೋದು. ಬನ್ನಿ, ಈ ಒಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಅನ್ಬಾಕ್ಸಿಂಗ್ ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮತ್ತು ಪ್ರಾಜೆಕ್ಟರ್ನ ಸೈಡಲ್ಲಿ ಇಟ್ಟು ಅದರಲ್ಲಿರುವಂತಹ ಆಕ್ಸೆಸರೀಸ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಸಹ ನೀಡಿರುವಂಥದ್ದು, ಆಫ್ ಆ್ಯಂಡ್ ಬಟನ್ಸ್ ಕೂಡ ಆಗಿರುವಂಥದ್ದು. ಅಷ್ಟೆಲ್ಲ ನೀವು ಫೋಕಸ್ ಅಡ್ಜಸ್ಟ್ಮೆಂಟ್ ಮಾಡೋದು ಕೂಡ ಇದರಲ್ಲಿ 2 ಬಟನ್ಸ್ ಕೂಡ ಕೊಟ್ಟಿರುವಂಥದ್ದು ಒಂದು ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ನೀಡಿರುವಂಥದ್ದು. ಅಷ್ಟೇ ಅಲ್ಲ, ಈ ಒಂದು ಪ್ರಾಜೆಕ್ಟರಲ್ಲಿ ನಿಮಗೆ HDMI ಕೇಬಲ್ ಸಹ ನೀಡಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಅದು ಬಿಟ್ಟರೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕಾರ್ಡ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇದನ್ನ ಫಿಟ್ ಮಾಡ್ಕೊಳ್ಳೋಕ್ಕೆ ಆಲನ್ ಕೀ ಮತ್ತೆ ಅದ್ರ ಜೊತೆಗೆ ಕೆಲವೊಂದಷ್ಟು ಸ್ಕ್ರೂಗಳು ಕೂಡ ನೀಡಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಅದ್ರ ಜೊತೆಗೆ ಒಂದು 3.5mm ನ ಒಂದು ಆಡಿಯೋ ಜಾಕ್ ಸಹ ನೀಡಿರುವಂಥದ್ದು. ಹಾಗೆ ನಮ್ಮ ಮೈನ್ ಪ್ರಾಜೆಕ್ಟರ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಲುಕ್ ಮಾತ್ರ ಹೆವಿ, ಒಂದು ಕ್ರೇಜಿ ಆಗಿರುವಂಥದ್ದು ಗುರು. ಲಿಟ್ರಲಿ 15,000 ರೂಪಾಯಿ ಒಂದು ಬೆಲೆಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಸಖತ್ ಒಂದು ಡಿಸೈನ್ ನೀಡಿರುವಂಥದ್ದು. ಮುಂದೆ ನಿಮಗೆ ಕಂಪ್ಲೀಟ್ಲಿ ಗ್ಲಾಸಿ ಫಿನಿಶಿಂಗ್ ಲುಕ್ ನ ಕೊಟ್ಟಿರುವಂಥದ್ದು. ಸಖತ್ ಒಂದು ಅದ್ಭುತವಾದ ಒಂದು ಲುಕ್ ನ ಪ್ರೊಡ್ಯೂಸ್ ಮಾಡುವಂಥದ್ದು. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ 180 ಡಿಗ್ರಿ ಕೂಡ ನಿಮಗೆ ಟಿಲ್ಟ್ ಕೂಡ ಮಾಡ್ಕೋಬಹುದು. ಕೆಳಗಡೆ ನಿಮಗೆ ಮೆಟಲ್ ಇಂದ ರೆಡಿ ಆಗಿರುವಂತಹ ಒಂದು ಸ್ಟ್ಯಾಂಡ್ ಕೂಡ ಇರುವಂಥದ್ದು. ಸೊ ಇದನ್ನ ನೀವು 80 ಡಿಗ್ರಿವರೆಗೂ ನೀವು ಇದನ್ನ ರೊಟೇಟ್ ಕೂಡ ಮಾಡಿಕೊಂಡು ನಿಮ್ಗೆ ಯಾವ ಕಡೆ ಬೇಕೋ ಆ ತರ ನೀವು ಪ್ರೊಜೆಕ್ಷನ್ ಕೂಡ ಮಾಡ್ಕೋಬಹುದು. ಸಖತ್ ಒಂದು ಒಳ್ಳೆ ಆಪ್ಷನ್. ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಆಲನ್ ಕೀ ಸ್ಕ್ರೂ ಅಡ್ಜಸ್ಟ್ಮೆಂಟಿಂಗ್ ಕೂಡ ಕೊಟ್ಟಿರುವಂತದ್ದು. ಅಂತಂದ್ರೆ ನಿಮಗೆ 180 ಡಿಗ್ರಿವರೆಗೂ ನಿಮಗೆ ಟಿಲ್ಟ್ ಆಗುತ್ತೆ. ನೀವು ಯಾವ ಒಂದು ಪೊಸಿಷನ್ ಅಲ್ಲಿ ಸೆಟ್ ಮಾಡ್ತೀರಾ, ಜಸ್ಟ್ ಈ ತರ ಸೆಟ್ ಮಾಡ್ಕೊಂಡು ನೀವು ಅಲ್ಲಿಗೆ ಇದನ್ನ ಫಿಟ್ ಕೂಡ ಮಾಡ್ಕೋಬಹುದು. ಬೇಡ ಅಂತಂದ್ರೆ ಈ ಒಂದು ಸ್ಟ್ಯಾಂಡ್ ರಿಮೂವ್ ಮಾಡಿ ಕೂಡ ಇದನ್ನ ನೀವು ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೊಳ್ಬಹುದು. ಇನ್ನೊಂದೇನಪ್ಪ ಅಂದ್ರೆ ಇದು ಸೀಲಿಂಗ್ ಮೌಂಟ್ ಕೂಡ ತುಂಬಾನೇ ಈಸಿ ಆಗಿರುವಂತದ್ದು. ನಾಲ್ಕು ಕಡೆ ನಿಮಗೆ ಸೀಲಿಂಗ್ ಕೂಡ ಮಾಡ್ಕೋಬಹುದು, ಅಥವಾ ನೀವು ಮಧ್ಯದಲ್ಲೂ ಕೂಡ ನಿಮಗೆ ಒಂದು ಟ್ರೈಫೋರ್ಡ್ ಅಡ್ಜಸ್ಟ್ಮೆಂಟ್ ಕೂಡ ಇರುವಂತದ್ದು. ಇಲ್ಲ ಅಂದ್ರೆ ನೀವು ಒಂದು ಟೇಬಲ್ ಮೇಲೆ ಇಡ್ತೀನಿ ಅಂತಂದ್ರೆ ಕೂಡ ಈ ಒಂದು ಸ್ಟ್ಯಾಂಡ್ ಇಂದನೂ ಕೂಡ ಇದನ್ನ ಟೇಬಲ್ ಮೌಂಟ್ ಕೂಡ ಮಾಡ್ಕೋಬಹುದು, ಇಲ್ಲ ಗೋಡೆ ಕೂಡ ಫಿಕ್ಸ್ ಮಾಡ್ಕೋಬಹುದು, ಸೀಲಿಂಗ್ ಮೌಂಟ್ ಕೂಡ ಮಾಡ್ಕೋಬಹುದು. ಲಿಟ್ರಲಿ ಇದೊಂದು ಫಿಟ್ಟಿಂಗ್ ಗೋಸ್ಕರ ಸಖತ್ ಒಂದು ಒಳ್ಳೆ ಆಪ್ಷನ್ ಇದರಲ್ಲಿ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಈ ಒಂದು ಪ್ರಾಜೆಕ್ಟ್ ನ ಓವರ್ ಆಲ್ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಆಫ್ ದ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತದ್ದು. 115,000 ರೂಪೀಸ್ ಬಜೆಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಸುಮಾರು ಜನ ಕಮೆಂಟ್ ಕೂಡ ಮಾಡ್ತಿದ್ರಿ, ಸರ್ ಎಲ್ಲ ವಿಡಿಯೋದಲ್ಲೂ ಸೂಪರ್ ನೈಸ್ ಅಂತ ಹೇಳ್ತೀರಾ, ಬಟ್ ಯಾವ್ದನ್ನು ತಗೊಳ್ಬೇಕು ಅನ್ನೋ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಬಟ್ ಏನಪ್ಪಾ ಅಂತಂದ್ರೆ ನೋಡಿ, ನಾನು ಆ ಒಂದು ಬೆಲೆಗೆ ಕಂಪೇರ್ ಮಾಡಿಬಿಟ್ಟು ನಾನು ಪ್ರತಿಯೊಂದು ವಿಡಿಯೋಗಳನ್ನ ಮಾಡ್ತೀನಿ. 115,000 ರೂಪೀಸ್ ಬಜೆಟ್, ಈಗ 27 ಬಜೆಟ್ ಇದ್ರೆ ಆ ಒಂದು ಪ್ರೈಸ್ ರೇಂಜ್ ಕಂಪೇರ್ ಮಾಡ್ಬಿಟ್ಟು ರಿವ್ಯೂ ಮಾಡ್ತೀವಿ. ಬಟ್ 15,000 ರೂಪೀಸ್ ಅಲ್ಲಿ ನಾನು ಆ ಒಂದು ಬಜೆಟ್ ಅಲ್ಲಿ ಚೆನ್ನಾಗಿದೆ ಅಂತ ಕಂಪೇರ್ ಕೂಡ ಮಾಡ್ತೀವಿ. ನೀವು ಇನ್ನೊಂದೇನಂದ್ರೆ ಸ್ಪೆಸಿಫಿಕೇಶನ್ ತುಂಬಾನೇ ಚೇಂಜಸ್ ಇರುತ್ತೆ. ಎಲ್ಲ ಒಂದು ವಿಡಿಯೋದಲ್ಲೂ ಸ್ಪೆಸಿಫಿಕೇಶನ್, ಬಿಲ್ಡ್ ಕ್ವಾಲಿಟಿ, ಪ್ರೈಸ್ ವೈಸ್ ಎಲ್ಲ ಚೇಂಜ್ ಇರುತ್ತೆ. ನೀವು ಆ ಸ್ಪೆಸಿಫಿಕೇಶನ್ ಕಂಪೇರ್ ಮಾಡಿಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ತಗೊಳ್ಬಹುದು. ಬನ್ನಿ, ಇದರ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಮುಂದ್ಗಡೆ ನೋಡಬಹುದು ಕಂಪ್ಲೀಟ್ಲಿ ಗ್ಲಾಸಿ ಫಿನಿಶಿಂಗ್ ಲುಕ್ ನ ಕೊಟ್ಟಿರುವಂತದ್ದು. ಸಖತ್ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಅದ್ಬಿಟ್ರೆ ನಿಮಗೆ ಗ್ರೇ ಕಲರ್ ಕಾಂಬಿನೇಷನ್ ಅಲ್ಲಿ ಸಖತ್ ಅಂದ್ರೆ ABS ಪ್ಲಾಸ್ಟಿಕ್ ನ ಬಳಸಿರುವಂತದ್ದು. ಪ್ರೊಜೆಕ್ಟರ್ ನ ಫ್ರಂಟ್ ಸೈಡ್ ಅಲ್ಲಿ ಬಂದ್ರೆ ನಿಮಗೆ AUN ನ ಒಂದು ಬ್ರಾಂಡಿಂಗ್ ಲೋಗೋ ಕೂಡ ನೀಡಿರುವಂತದ್ದು. ಅದು ಬಿಟ್ರೆ ನಿಮಗೆ ಯಾವುದೇ ತರಹದ ಡೆಡಿಕೇಟೆಡ್ ಬಟನ್ಸ್ ಇಲ್ಲ. ಇದು ನಿಮಗೆ ಕಂಪ್ಲೀಟ್ಲಿ ಟಚ್ ಸೆನ್ಸರ್ ಬಟನ್ಸ್ ಆಗಿರುವಂತದ್ದು. ಲಿಟರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಜಸ್ಟ್ ಈ ತರ ಟ್ಯಾಪ್ ಮಾಡಿದ್ರೆ ಸಾಕು ನಿಮಗೆ ಸೆನ್ಸರ್ ಇಂದ ವರ್ಕ್ ಆಗುವಂತದ್ದು. ಇನ್ನು ಇದರ ಕೆಲವೊಂದಷ್ಟು ಪೋರ್ಟ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಇದರಲ್ಲಿ ಲ್ಯಾನ್ ಕನೆಕ್ಷನ್ ಮಾಡೋಕೆ ಒಂದು ಪೋರ್ಟ್ಸ್ ನ ನೀಡಿರುವಂತದ್ದು. ಡೈರೆಕ್ಟ್ ಆಗಿ ನೀವು ಇಂಟರ್ನೆಟ್ ಕೇಬಲ್ ಸಹ ಹಾಕೊಂಡು ಡೈರೆಕ್ಟ್ ಆಗಿ ಯೂಸ್ ಕೂಡ ಮಾಡ್ಕೋಬಹುದು. ಇನ್ನು 2 USB ಪೋರ್ಟ್ ಸಹ ನೀಡಿರುವಂತದ್ದು. ಅಂದ್ರೆ ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್, ಕಾರ್ಡ್ ರೀಡರ್ ಇದ್ರೆ ಡೈರೆಕ್ಟ್ ಆಗಿ ಆ ಒಂದು ಪೆನ್ ಡ್ರೈವ್ ನ ಇದರಲ್ಲಿ ಹಾಕ್ಬಿಟ್ಟು ನಿಮ್ಮ ಫೋಟೋಸ್, ವಿಡಿಯೋಸ್ ಕೂಡ ಒಂದು ದೊಡ್ಡ ಇಂಚ್ ಸ್ಕ್ರೀನ್ ಅಲ್ಲಿ ಕೂಡ ನೋಡಬಹುದು. ಇನ್ನು ಇದರಲ್ಲಿ ಎರಡೆರಡು ನಿಮಗೆ HDMI ಪೋರ್ಟ್ಸ್ ಕೂಡ ಇರುವಂತದ್ದು ಗುರು. ಒಂದು HDMI ಪೋರ್ಟ್ಸ್ ನಿಮಗೆ ARC ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನೊಂದು HDMI ಮೂಲಕ ನೀವು ಟಿವಿ ಕನೆಕ್ಷನ್ ಮಾಡ್ಕೊಂಡು
ಮಾಡ್ಕೋಬಹುದು. ಸೊ ಒನ್ ಆಫ್ ದ ಬೆಸ್ಟ್ 2 ಪೋರ್ಟ್ಸ್ ಇರುವಂಥ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಬೇರೆ ಇತ್ತೀಚೆಗೆ ಪ್ರೊಜೆಕ್ಟರ್ ಬರ್ತಾ ಇರುವಂಥದ್ದು 2 USB ಒಂದು HDMI ಬರುತ್ತೆ, ಬಟ್ ಇದರಲ್ಲಿ ಡಬಲ್ USB ಡಬಲ್ HDMI ಪೋರ್ಟ್ ಕೂಡ ನೀಡಿರುವಂಥದ್ದು ಒಂದು ಒಳ್ಳೆ ವಿಷಯ. ಇನ್ನು ಬಿಟ್ಟರೆ ನಿಮಗೆ ಒಂದು ಆಡಿಯೋ ಜಾಕ್, ಒಂದು 3.5mm ನ ಒಂದು ಆಡಿಯೋ ಜಾಕ್ ಸಹ ನೀಡಿರುವಂಥದ್ದು. ಅದು ಬಿಟ್ಟರೆ ಒಂದು IR ರಿಸೀವರ್ ಕೂಡ ಇರುವಂಥದ್ದು. ಇನ್ನು ಅದ್ರ ಜೊತೆಗೆ ನಿಮಗೆ ಒಂದು ಪವರ್ ಕನೆಕ್ಷನ್ ಮಾಡೋಕೆ ಒಂದು ಫೋರ್ಟ್ ಸಹ ಇಲ್ಲಿ ಇರುವಂಥದ್ದು. ಇನ್ನು ಇದರ ಲೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ LTPS ಪ್ಲಸ್ ನಿಮಗೆ ವೈಡ್ ಆಂಗಲ್ ಸಿನಿಮಾಸ್ಕೋಪಿಕ್ ಲೆನ್ಸ್ ನ ಬಳಸಿರುವಂಥದ್ದು ಒಂಥರ ಅದ್ಭುತವಾದ ವಿಷಯ. ಅಂದ್ರೆ LTPS ಪ್ಲಸ್ ನ ಬಳಸಿರುವಂಥದ್ದು ಲಿಟ್ರಲಿ ಒಂದು ಶಾರ್ಪ್ನೆಸ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಆಟೋ ಫೋಕಸ್, ಆಟೋ ಕೀಸ್ಟೋನ್ಗೋಸ್ಕರ ನಿಮಗೆ 2 ಸೆನ್ಸರ್ ಕ್ಯಾಮ್ರಾಗಳನ್ನು ಕೊಡಿರುವಂಥದ್ದು. ಸೊ ಏನಪ್ಪಾ ಅಂದ್ರೆ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ಲಿ ನಿಮಗೆ ಆಟೋಮೆಟಿಕ್ ಫೀಚರ್ಸ್ ಇರೋದ್ರಿಂದ ಈ ಒಂದು ಪ್ರಾಜೆಕ್ಟ್ ನ ಜಸ್ಟ್ ನೀವು ಮನೆಗೆ ತಗೊಂಡೋಗಿ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಒಂಥರ ಕ್ರೇಜಿ ಆಗಿರುವಂಥ ವಿಷಯ. ಅಂಡರ್ 15,000 ರೂಪೀಸ್ಗೆ ನಿಮಗೆ ಆಟೋ ಫೋಕಸ್, ಆಟೋ ಕೀಸ್ಟೋನ್, ಆಟೋ ಆಬ್ಸ್ಟಿಕಲ್ ಅವಾಯ್ಡೆನ್ಸ್ ಅಂದ್ರೆ ಫುಲ್ಲಿ ಕಂಪ್ಲೀಟ್ಲಿ ನಿಮಗೆ ಒಂದು ಆಂಡ್ರಾಯ್ಡ್ ಫುಲ್ಲಿ ಆಟೋಮೆಟಿಕ್ ಪ್ರೊಜೆಕ್ಟರ್ ಸಿಗ್ತಾ ಇರುವಂಥದ್ದು ಸಖತ್ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ನಿಮಗೆ ಇಲ್ಲಿ ನೋಡ್ಬೋದು, ಇದು 1080 ನಿಮಗೆ ನೇಟಿವ್ ರೆಸಲ್ಯೂಷನ್ ಹೊಂದಿರುವಂಥದ್ದು. ಹಾಗೆ ನಿಮಗೆ 4K ಡಿಕೋಡಿಂಗ್ನ ಮಾಡುವಂಥದ್ದು. ಲಿಟ್ರಲಿ ಈ ಒಂದು ಆಪ್ಷನ್ ಅಂದರೆ ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಒಂದು ಪ್ರೊಜೆಕ್ಟರ್ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಹತ್ರ ಏನಾದ್ರು 15,000 ರೂಪೀಸ್ಗೆ ಬಜೆಟಲ್ಲಿದೆ ಈ ಒಂದು ಪ್ರೊಜೆಕ್ಟರ್ ನೀವು ಆರಾಮವಾಗಿ ಕೂಡ ತಗೊಳ್ಬಹುದು. ಈ ಒಂದು ಪ್ರೊಜೆಕ್ಟರ್ ನಿಮಗೆ 4.5 ಇಂಚಸ್ನ ಒಂದು ಆಪ್ಟಿಕಲ್ ಸೀಡ್ ಇಂಜಿನ್ ನೀಡಿದ್ರು ಕೂಡ ನಿಮಗೆ ಎಕ್ಸ್ಟ್ರಾ ನಿಮಗೆ ಫಿಲ್ಟರ್ ಕ್ಯಾಪ್ನ ಕೊಟ್ಟಿರುವಂಥದ್ದು. ಇದನ್ನ ನೀವು ಒಂದು 10 ದಿವಸ, ಒಂದು 15 ದಿವಸಕ್ಕೆ ಒಂದ್ಸಲ ನೀವು ಇದನ್ನ ಕ್ಲೀನ್ ಮಾಡಿಕೊಂಡು ಇದನ್ನ ನೀವು ಮೇಂಟೆನೆನ್ಸ್ ಮಾಡ್ತಾ ಹೋದ್ರೆ ನಿಮಗೆ ಪ್ರೊಜೆಕ್ಟರ್ ತುಂಬಾನೇ ದಿವಸ ನಿಮಗೆ ಬಾಳಿಕೆ ಬರುವಂಥದ್ದಾಗಿರುವಂಥದ್ದು. ಈ ಒಂದು ಪ್ರೊಜೆಕ್ಟರ್ನ ಕಂಪ್ಲೀಟ್ ಆಗಿ ನಿಮಗೆ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಇರುವಂಥದ್ದು. ಆಂಡ್ರಾಯ್ಡ್ 12 ಇರೋದ್ರಿಂದ ನಿಮಗೆ ಇನ್ಬಿಲ್ಟ್ ಆಗಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ಬ್ಲೂಟೂತ್, ವೈಫೈ ಅಂತ ಕೆಲವೊಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಕೂಡ ನೀವು ಇನ್ಬಿಲ್ಟ್ ಆಗಿ ನೋಡಬಹುದು. ಇನ್ನು ಇದರ ಬ್ಲೂಟೂತ್ ಬಂದ್ಬಿಟ್ಟು 5.2 ಇರುವಂಥದ್ದು. 5.2 ಅಂತಂದ್ರೆ ನಿಮಗೆ ಫಾಸ್ಟ್ ಆಗಿ ಫೇರಿಂಗ್ ಆಗುವಂಥದ್ದು. ನಿಮ್ಮ ಮನೆಯಲ್ಲಿ ಯಾರಾದರೂ ಸೌಂಡ್ ಬಾರ್ಗಳು, ಸೌಂಡ್ ಸಿಸ್ಟಮ್ಸ್ ಏನಾದ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕೂಡ ನೀವು ಕನೆಕ್ಟ್ ಮಾಡ್ಕೋಬಹುದು. ಇನ್ನು 2.4G 5G ಕೂಡ ನಿಮಗೆ ವೈಫೈ 6 ನ ಕೂಡ ಸಪೋರ್ಟ್ ಮಾಡುವಂಥದ್ದು. ಸೊ ನಿಮ್ಮ ಹಾಟ್ಸ್ಪಾಟ್ ಇಂದ ಆಗಿರುವಂಥದ್ದು, ನಿಮ್ಮ ತರ ಏನಾದರೂ ಫೈಬರ್ ಕನೆಕ್ಷನ್ಸ್ ಇದ್ರೆ ನೀವು ವೈರ್ಲೆಸ್ ಮುಖಾಂತರ ಇದಕ್ಕೆ ಇಂಟರ್ನೆಟ್ ಕನೆಕ್ಟ್ ಮಾಡಿಬಿಟ್ಟು ಕೂಡ ನೀವು OTT ಅಪ್ಲಿಕೇಶನ್ ಸಹ ನೋಡಬಹುದು. ಇನ್ನು ಇದರ ಬ್ರೈಟ್ನೆಸ್ ನ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಕಂಪನಿ ಸೈಡ್ ಅಲ್ಲಿ ನಿಮಗೆ 11,000 ಒಂದು ಲೂಮಿನಸ್ ನ ನೀಡಿರುವಂಥದ್ದು. ಹಾಗೆ 750 ANSI ಲೂಮಿನಸ್ ನ ಕೊಟ್ಟಿರುವಂಥದ್ದು. ಪಿಕ್ಚರ್ ಕ್ವಾಲಿಟಿ ಮಾತ್ರ ಸಖತ್ ಒಂದು ಬ್ರೈಟ್ನೆಸ್ ಆಗಿರುವಂಥದ್ದು ಈ ಒಂದು ಪ್ರೈಸ್ ರೇಂಜ್ಗೆ. ಲಿಟ್ರಲಿ ಒಂದು 15,000 ರೂಪಾಯಿ ಬಜೆಟ್ ಅಲ್ಲಿ ನಿಮಗೆ 11,000 ಕಂಪನಿ ಸೈಡ್ ಲೂಮಿನಸ್ ನೀಡಿರೋದ್ರಿಂದ ನಿಮಗೆ ಒಂಥರ ಒಳ್ಳೆಯ ಒಂದು ಬ್ರೈಟ್ನೆಸ್ ನ ನೀಡುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ನೀವು ಒಂದರ ಬ್ಲಾಕ್ ರೂಮ್ ಅಂದ್ರೆ ಡಾರ್ಕ್ ರೂಮ್ ಅಲ್ಲಿ ಏನಾದರೂ ನೋಡಿದ್ರೆ ಒಂದು ಕ್ವಾಲಿಟಿಯ ವಿಷನ್ಸ್ ನಿಮಗೆ ಬರುವಂಥದ್ದು. ಇನ್ನು 750 ANSI ಲೂಮಿನೆನ್ಸ್ ಅಷ್ಟೇ ಅಲ್ಲ, ನಿಮಗೆ 10,000:1 ಕಾಂಟ್ರಾಸ್ಟ್ ರೇಷಿಯೋ ಕೂಡ ಇರುವಂಥದ್ದು. ಪಿಕ್ಚರ್ ಕ್ವಾಲಿಟಿ ನಿಮಗೆ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ನಿಮಗೆ ಕಾರ್ನರ್ ಟು ಕಾರ್ನರ್ ಕೂಡ ನಿಮಗೆ ಕ್ಲಾರಿಟಿ ಅನ್ನೋದು ಮಿಸ್ ಆಗಲ್ಲ, ಅಷ್ಟೊಂದು ಸಖತ್ ಆಗಿರುವಂಥದ್ದು. ಇನ್ನು ಇದರ ವಿಡಿಯೋ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ 1080 ನೇಟಿವ್ ರೆಸಲ್ಯೂಷನ್ ಹೊಂದಿರುವಂಥದ್ದು. 4K ಡಿಕೋಡಿಂಗ್ ನ ಮಾಡುತ್ತೆ, ಸಖತ್ ಒಂದು ಒಳ್ಳೆ ಆಪ್ಷನ್. 4K ಕೂಡ ಡಿಕೋಡಿಂಗ್ ಮಾಡುತ್ತೆ ಗುರು, ಲಿಟ್ರಲಿ ಕ್ರೇಜಿ ವಿಷಯ. 1080 ನೇಟಿವ್ ರೆಸಲ್ಯೂಷನ್ ಹೊಂದಿರುವಂಥದ್ದು. ಇನ್ನು ಕಲರ್ ಕಾಂಬಿನೇಷನ್ ಬಂದ್ರೆ 17.4 ನಿಮಗೆ K ಕಲರ್ ಕಾಂಬಿನೇಷನ್ ಇದು ನಿಮಗೆ ಪ್ರೊಡಕ್ಷನ್ ಮಾಡುತ್ತೆ. ಒಂದೊಂದು ಕಲರು ಕೂಡ ನಿಮಗೆ ನ್ಯಾಚುರಲ್ ಕಲರ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು. ಇನ್ನು ಇದರ ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ 30,000 ಅವರ್ಸ್ ನಿಮಗೆ ಲ್ಯಾಂಪ್ ಅವರ್ಸ್ ನ ಕೊಟ್ಟಿರುವಂಥದ್ದು. 30,000 ಅಂದ್ರೆ ನೀವು ಡೈಲಿ 8 ಅವರ್ ನೋಡ್ತೀನಿ ಅಂದ್ರೂ ಕೂಡ 10 ವರ್ಷಗಳವರೆಗೂ ನೀವು ಇದನ್ನ ಯೂಸ್ ಕೂಡ ಮಾಡಬಹುದು. ಡೈಲಿ 8 ಅವರು 365 ದಿವಸಕ್ಕೆ ನಿಮಗೆ 2,900 ಏನೋ ಚೇಂಜ್ ಸಮಥಿಂಗ್ ಆಗುತ್ತೆ. ಬಟ್ ನೀವು 10 ಇಯರ್ಸ್ಗೆ ಕ್ಯಾಲ್ಕುಲೇಟರ್ ಮಾಡಿದ್ರೆ ನಿಮ್ಗೆ 29,000 ಅವರ್ಸ್ ಏನೋ ಬರುತ್ತೆ. ಬಟ್ ನೀವು ಆರಾಮವಾಗಿ ಯಾವುದೇ ಒಂದು ಲ್ಯಾಂಪ್ನ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿ ಇದನ್ನ ಯೂಸ್ ಕೂಡ ಮಾಡಬಹುದು. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಇನ್ಬಿಲ್ಟ್ ಆಗಿ 5 ವ್ಯಾಟ್ ನ ಒಂದು ಹೈಫೈ ಸ್ಪೀಕರ್ ಕೂಡ ಇರುವಂತದ್ದು. ಸೊ ಈ ಒಂದು ಇನ್ಬಿಲ್ಟ್ ಸ್ಪೀಕರ್ ಇರೋದ್ರಿಂದ ನೀವು ಯಾವುದೇ ಒಂದು ಎಕ್ಸ್ಟ್ರಾ ಸ್ಪೀಕರ್ ಕನೆಕ್ಟ್ ಮಾಡದೇ ಇದ್ರೂ ಕೂಡ ನಿಮಗೆ ಲಿಟ್ರಲಿ ಇದರಲ್ಲಿರುವಂತಹ ಸ್ಪೀಕರ್ ಇಂದ ನೀವು ಆರಾಮಾಗಿ ಕೂಡ ಕೇಳಬಹುದು. ಬಟ್ ಅಷ್ಟು ದೊಡ್ಡದು ಆಗಿರುವಂತಹ ಒಂದು ಸ್ಕ್ರೀನ್ ಅಲ್ಲಿ ನೀವು ನೋಡುವಾಗ ಎಕ್ಸ್ಟ್ರಾ ಸ್ಪೀಕರ್ ನ ಹಾಕೊಂಡ್ರೆ ಸೇಮ್ ನಿಮಗೆ ಥಿಯೇಟರ್ ತರ ಫೀಲ್ ಆಗುವಂತದ್ದು. ಬಟ್ ಇದರಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಸ್ಪೀಕರ್ ಇರೋದ್ರಿಂದ ನೀವು ಏನಾದರೂ ಬೇರೆ ಕಡೆ ಇದನ್ನ ಪೋರ್ಟೇಬಲ್ ಅಂದ್ರೆ ಎಲ್ಲರೂ ಕ್ಯಾರಿ ಮಾಡುವಾಗ ನಿಮಗೆ ಈ ಸ್ಪೀಕರ್ ಒಂದು ತುಂಬಾನೇ ಯೂಸ್ ಆಗುವಂಥದ್ದು. ಬನ್ನಿ ಇದರ ಇನ್ನು ಕಂಪ್ಲೀಟ್ ಆದ ಸ್ಪೆಸಿಫಿಕೇಶನ್ ಮತ್ತೆ ನಿಮಗೆ ಇದರಲ್ಲಿ ಏನೇನೆಲ್ಲ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ಕೊಡ್ತೀನಿ. ಈ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ 120 ಇಂಚಸ್ ಅಲ್ಲಿ ನಿಮಗೆ ಸ್ಕ್ರೀನ್ ನ ಪ್ಲೇ ಮಾಡಿರುವಂತದ್ದು. ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ 200-250 ಇಂಚಸ್ ವರೆಗೂ ನೋಡಬಹುದು. ಬಟ್ ಕ್ವಾಲಿಟಿ ಇಂಚಸ್ ಅಲ್ಲಿ ನಾವು ನೋಡ್ತೀವಿ ಅಂದ್ರೆ 120 ಇಂದ 150 ಇಂಚಸ್ ಅಲ್ಲಿ ನೋಡಿದ್ರೆ ತುಂಬಾನೇ ಕ್ಲಾರಿಟಿ ಆಗಿ ಬರುವಂತದ್ದು. ಇನ್ನು ಈ ಪ್ರಾಜೆಕ್ಟರ್ ಆನ್ ಮಾಡಿದ ತಕ್ಷಣ ನಿಮಗೆ ಮೆನು ಈ ರೀತಿಯಾಗಿ ಕಾಣಿಸುವಂತದ್ದು. ಮೇಲ್ಗಡೆ ಬಂದ್ರೆ ನಿಮಗೆ ಸರ್ಚ್, ಹೋಮು, ಆಪ್ಸ್, ವಿಡಿಯೋಸ್, ಮ್ಯೂಸಿಕ್, ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಇನ್ನು ಹೋಮ್ ಅಲ್ಲಿ ಬಂದ್ರೆ ನಿಮಗೆ ಇನ್ಬಿಲ್ಟ್ ಆಂಡ್ರಾಯ್ಡ್ 12 ನೀಡಿರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್, ಪ್ರೈಮ್ ವಿಡಿಯೋ, ಹಾಟ್ಸ್ಟಾರ್ ಈ ತರದ ಕೆಲವೊಂದಷ್ಟು OTT ಅಪ್ಲಿಕೇಶನ್ ಇದರಲ್ಲಿ ಇನ್ಬಿಲ್ಟ್ ಆಗಿ ಕೂಡ ಇರುವಂತದ್ದು. ಇನ್ನು ಆಪ್ಸ್ ನ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಆಪ್ಸ್ ನಲ್ಲಿ ನೋಡಬಹುದು ನೀವು
ಆ್ಯಪ್ ಸ್ಟೋರ್ ಇರುವಂಥದ್ದು, ಬ್ಲೂಟೂತ್ ಸ್ಪೀಕರ್ಸ್ ಕೂಡ ಇರುವಂಥದ್ದು, ಇನ್ನು ಮಿರಾಕ್ಯಾಸ್ಟ್ ಕೂಡ ಇರುವಂಥದ್ದು. ಮಿರಾಕ್ಯಾಸ್ಟ್ ಆಪ್ಷನ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ, ಸ್ಕೂಲ್ ಪರ್ಪಸ್ಗೆ, ಅಥವಾ ನೀವೇನಾದರೂ ಒಂದು ಮಕ್ಕಳಿಗೆ ಟ್ಯೂಷನ್ ಏನಾದರೂ ಹೇಳ್ಕೊಡ್ತೀನಿ ಅಂತಂದರೆ ನಿಮ್ಮ ಮೊಬೈಲಲ್ಲಿ ನೀವು ಏನು ಯೂಸ್ ಮಾಡ್ತೀರಾ, ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ಇಲ್ಲದೆ ನೀವು ಆರಾಮಾಗಿ ದೊಡ್ಡ ಒಂದು ಇಂಚಸ್ಸಲ್ಲಿ ನೀವು ಆ ವಿಡಿಯೋಸ್ ಆಗಿರಲಿ, ಫೋಟೋಗಳಾಗಿರಲಿ, ನಿಮ್ಮ ಬಿಸ್ನೆಸ್ ಪರ್ಪಸ್ಗೆ ಏನಾದರೂ ಸೆಮಿನಾರ್ ನಡೆಸ್ತಿದ್ದೀನಿ ಅಂದರೆ ತುಂಬಾ ಯೂಸ್ ಆಗುತ್ತೆ. ನೀವು ಮೊಬೈಲಲ್ಲಿ ಏನು ಯೂಸ್ ಮಾಡ್ತೀರಾ ಅದು ಸ್ಕ್ರೀನಲ್ಲಿ ನಿಮಗೆ ಬರುವಂಥದ್ದು ಒಂದು ಒಳ್ಳೆ ಆಪ್ಷನ್ ಇರುವಂಥದ್ದು. ಇನ್ನು ಗೂಗಲ್ ಪ್ಲೇ ಸ್ಟೋರ್ ಕೂಡ ಇರುವಂಥದ್ದು. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಕೆಲವೊಂದಷ್ಟು OTT ಅಪ್ಲಿಕೇಶನ್ಸ್ ಕೂಡ ನೀವು ಇನ್ಬಿಟ್ ಆಗಿದ್ರಲ್ಲಿ ನೀಡಬಹುದು. ಅದು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಯೂಟ್ಯೂಬ್, ನೆಟ್ಫ್ಲಿಕ್ಸ್, ಹಾಟ್ಸ್ಟಾರ್ ಇದರಲ್ಲೇ ಕೂಡ ನಿಮಗೆ ಇನ್ಬಿಲ್ಟ್ ಅಪ್ಲಿಕೇಶನ್ ಸಹ ಇರುವಂಥದ್ದು. ಇನ್ನು ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ನೆಟ್ವರ್ಕ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು. ಈ ನೆಟ್ವರ್ಕ್ ಸೆಟ್ಟಿಂಗ್ ಇಂದ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಫೈಬರ್ ಕನೆಕ್ಷನ್ ಆಗಿರಲಿ, ರೋಟರ್ ಕನೆಕ್ಷನ್ ಆಗಿರಲಿ, ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದನೂ ಕೂಡ ನೀವು ಇದನ್ನ ಕನೆಕ್ಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೀವು ಹಾಟ್ಸ್ಪಾಟ್ ಆನ್ ಮಾಡಿದಾಗ ನಿಮ್ಗೆ ಈ ತರ ನೇಮ್ಗಳು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡ್ರೆ ಅದು ನಿಮಗೆ ಆಟೋಮೆಟಿಕ್ ಕನೆಕ್ಟ್ ಆಗಿಬಿಟ್ಟು ನೀವು ಅವಾಗ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಈ ತರದ OTT ಅಪ್ಲಿಕೇಶನ್ಸ್ ಕೂಡ ನಿಮ್ಮ ಹಾಟ್ಸ್ಪಾಟ್ ಇಂದನೂ ಕೂಡ ನೋಡಬಹುದು. ಇನ್ನು ಪ್ರೊಜೆಕ್ಟರ್ ನಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಇರುವಂಥದ್ದು. ಇನ್ನು ಝೂಮ್ ಇನ್, ಝೂಮ್ ಔಟ್, ಇದು ಮ್ಯಾಕ್ಸಿಮಮ್ ಆಗಿ ನಿಮಗೆ 50 ಇಂಚಸ್ ಇಂದ ನೀವು ಅಪ್ ಟು ಇದನ್ನ ನೀವು 100, 200, 250 ಇಂಚಸ್ ವರೆಗೂ ನೀವು ಇದನ್ನ ಝೂಮ್ ಇನ್, ಝೂಮ್ ಔಟ್ ಕೂಡ ಮಾಡ್ಕೊಳ್ಬಹುದು. ಒಂದು ಒಳ್ಳೆ ಆಪ್ಷನ್ಸ್ ಕೂಡ ಇದರಲ್ಲಿ ಇರುವಂಥದ್ದು. ಸೊ ಅದು ಬಿಟ್ಟರೆ ನಿಮಗೆ ಆಟೋ ಫೋಕಸ್ ಕೂಡ ಇರುವಂಥದ್ದು. ಇದು ಆಟೋಮೆಟಿಕ್ ಆಟೋ ಫೋಕಸ್ ಆಯ್ತಾ, ಇದನ್ನ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಇದಾಗೆ ಅಡ್ಜಸ್ಟ್ ಮಾಡ್ಕೊಂಡು ಬಿಡುವಂಥ ಒಂದು ಆಟೋಮೆಟಿಕ್ ಮಾಡಲ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ಅದಾಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ನೀವು ಯಾವುದೇ ತರಹದ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಇದರಲ್ಲಿ ಇಲ್ಲ ಅಂತ ಹೇಳ್ಬೋದು. ಇನ್ನು 4D ಕೀಸ್ಟೋನ್ಸ್ ಇರುವಂಥದ್ದು. ನಿಮಗೆ ನಿಮ್ಮ ಗೋಡೆಗೆ ತಕ್ಕಂತೆ ನೀವು ಇದು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ರೀತಿ ಇಲ್ಲ ಅಂತಂದ್ರೆ ನಿಮಗೆ ಎಷ್ಟು ಇಂಚಸ್ನ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕೋ ಆ ಒಂದು ಬ್ಯಾಲೆನ್ಸ್ ಕೂಡ ನೀವು ಕೀಸ್ಟೋನ್ ಮೂಲಕ ಕೂಡ ನೀವು ಕರೆಕ್ಷನ್ಸ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಅದು ಬಿಟ್ಟರೆ ನಿಮಗೆ ಇನ್ಪುಟ್ ಸೋರ್ಸ್ ಕೂಡ ಇರುವಂಥದ್ದು. ಇನ್ಪುಟ್ ಸೋರ್ಸ್ ಅಲ್ಲಿ ಬಂದರೆ ನಿಮಗೆ HDMI ಮತ್ತು AV, HDMI to ಮೀಡಿಯಾ. ನೀವೇನಾದರೂ ಪೆನ್ ಡ್ರೈವ್ ಹಾಕಿದ್ರೆ ಮೀಡಿಯಾದಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಅಥವಾ ನೀವೇನಾದರೂ DTH ಕನೆಕ್ಷನ್ ಮಾಡಿದ್ರೆ, ಕೇಬಲ್ ಕನೆಕ್ಟ್ ಮಾಡಿದ್ರೆ ನೀವು HDMI 1, HDMI 2 ಫೋರ್ಟ್ಸ್ಗೆ ಏನಾಗಿರ್ತಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ, ಫಾರ್ ಎಕ್ಸಾಂಪಲ್ ನಾನೀಗ ಜಿಯೋ ಸೆಟಪ್ ಬಾಕ್ಸ್ ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಜಿಯೋ ಸೆಟಪ್ ಬಾಕ್ಸ್ ನಿಮಗೆ ಕನೆಕ್ಟ್ ಮಾಡಬೇಕು, HDMI ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಜಿಯೋ ಸೆಟಪ್ ಬಾಕ್ಸ್ ಆನ್ ಆಗುವಂಥದ್ದು. ನೀವು ಇದರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಮೀಡಿಯಾ ಸೆಟರ್. ನೀವೇನಾದರೂ ಕಾರ್ಡ್ ರೀಡರ್ ಏನಾದ್ರು ಹಾಕಿದ್ರೆ ಅಥವಾ ಪೆನ್ ಡ್ರೈವ್ ಹಾಕಿದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡಬಹುದು. ಇನ್ನು ಸಾಫ್ಟ್ವೇರ್ನ ಅಪ್ಡೇಟ್ ನಿಮಗೆ ಇದೆ ಮಾಡ್ಕೊಳ್ಬಹುದು, ಅಥವಾ ನೀವು ಮೆಮರಿ ಕ್ಲೀನಿಂಗ್ ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ ಇದು ಮೆಮರಿ ಕ್ಲೀನಿಂಗ್ ನೀವು ಅವಾಗ ಮಾಡ್ತಾ ಇದ್ರೆ ನಿಮಗೆ ಯಾವುದೇ ತರ ಹ್ಯಾಂಗಿಂಗ್ ಇಶ್ಯೂ ಇರಲ್ಲ ಅಂತ ಹೇಳ್ಬೋದು. ನೀವು ಸಿಸ್ಟಮ್ ಬಂದ್ರೆ ನಿಮಗೆ ಇದರಲ್ಲಿ ನೋಡಬಹುದು ನೆಟ್ವರ್ಕಿಂಗ್, ಡೇಟ್ ಅಂಡ್ ಟೈಮ್ ಸೆಟ್ಟಿಂಗ್ ಆಗಿರುವಂತಹ ಅಬೌಟ್ ನ ವಿಷಯಕ್ಕೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ಆಂಡ್ರಾಯ್ಡ್ 12 ನೀಡಿರುವಂಥದ್ದು. ಬೇರೆ ಒಂದು ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಬಜೆಟ್ ನ ಬೇರೆ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಆಂಡ್ರಾಯ್ಡ್ 9 ಇರುತ್ತೆ, ಬಟ್ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ 12 ನೀಡಿರುವಂಥದ್ದು ಲಿಟ್ರಲಿ ಒಂದು ಸೂಪರ್ ಆದ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ನಿಮಗೆ 1GB RAM ಮತ್ತು 8GB ಸ್ಟೋರೇಜ್ ಕೂಡ ಇರುವಂಥದ್ದು ಸಖತ್ತಾಗಿರುವಂತಹ ಒಂದು ಆಪ್ಷನ್ ಈ ಒಂದು ಬೆಲೆಗೆ ಅಂತಾನೆ ಹೇಳ್ಬೋದು. ಇನ್ನು ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಇರುವಂಥದ್ದು. ಇನ್ನು ಬ್ಲೂಟೂತ್ ಬಂದ್ಬಿಟ್ಟು 5.2 ಕೂಡ ಇರುವಂಥದ್ದು. ಬ್ಲೂಟೂತ್ ನೀವು ಇದರಲ್ಲಿ ಆನ್ ಮಾಡಿಕೊಂಡು ನಿಮ್ಮ ಒಂದು ಸೌಂಡ್ ಬಾರ್, ಹೋಮ್ ಥಿಯೇಟರ್ ಅಲ್ಲಿ ನೀವು ಬ್ಲೂಟೂತ್ ಆನ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಸೊ ನೀವು ಬ್ಲೂಟೂತ್ ಇಂದ ಇದನ್ನ ಕನೆಕ್ಟ್ ಮಾಡಿಕೊಂಡು ಸೌಂಡ್ ಕೂಡ ಎಕ್ಸ್ಪೀರಿಯನ್ಸ್ ನ ಮನೆಯಲ್ಲೇ ಪಡಿಬಹುದು. ಇನ್ನು ಇದರ ಒಂದು ವಿಡಿಯೋ ಕ್ಲಾರಿಟಿ ಬಗ್ಗೆ ಮಾತಾಡೋದಾದ್ರೆ ನಾನು ಇವಾಗ ಇದಕ್ಕೆ DTH ಕನೆಕ್ಷನ್, ಸುಮಾರು ಜನ ಹೇಳ್ತಾ ಇದ್ರು ಸರ್ DTH ಕನೆಕ್ಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ರು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡ್ಬೋದು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಡಬಲ್ HDMI ಪೋರ್ಟ್ಸ್ ಇರುವಂಥದ್ದು. ಒಂದು HDMI ಪೋರ್ಟ್ ಅಲ್ಲಿ ನೀವು ಇದರ ಕನೆಕ್ಟ್ ಮಾಡ್ಕೊಂಡ್ರೆ DTH ಇಂದ ಒಂದು HDMI ಪೋರ್ಟ್ ಕನೆಕ್ಟ್ ಮಾಡಿಕೊಂಡು ನೀವು ಇನ್ಪುಟ್ ಸೋರ್ಸ್ ಅಂತ ಇರುವಂಥದ್ದು. ಇನ್ಪುಟ್ ಸೋರ್ಸ್ ಅಲ್ಲಿ ಬಂದು ನಿಮಗೆ HDMI ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸೆಟಪ್ ಬಾಕ್ಸ್, ನಿಮ್ಮ ಒಂದು ಕೇಬಲ್ ನಿಮಗೆ ಆನ್ ಆಗುವುದು. ಫಾರ್ ಎಕ್ಸಾಂಪಲ್ ಇವಾಗ ಜಿಯೋ ಸೆಟಪ್ ಬಾಕ್ಸ್ ಅಂದ್ರೆ ಜಿಯೋ ಸೆಟಪ್ ಬಾಕ್ಸ್ ಕೂಡ ನಿಮಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಇವಾಗ ಆಟೋಮೆಟಿಕ್ ಆಗಿ ನಿಮಗೆ HDMI ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಜಿಯೋ ಸೆಟಪ್ ಬಾಕ್ಸ್ ಆನ್ ಆಗುವಂಥದ್ದು. ಜಿಯೋ ಸೆಟಪ್ ಬಾಕ್ಸ್ ಅಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲ ತರದ OTT ಪ್ಲಾಟ್ಫಾರ್ಮ್ ಕೂಡ ಇದರಲ್ಲಿ ಇರುವಂಥದ್ದು. ಬಟ್ ನಾನು ಇವಾಗ ವಿಡಿಯೋ ಕ್ಲಾರಿಟಿನ ಟೆಸ್ಟ್ ಮಾಡೋಕೆ ನಿಮಗೆ ಯೂಟ್ಯೂಬ್ ಕೂಡ ಓಪನ್ ಮಾಡ್ತೀನಿ. ನೀವು ನೋಡ್ಬೋದು, ನೀವು ಯೂಟ್ಯೂಬ್ ಅಲ್ಲಿ ನಾವು ಒಂದು ವಿಡಿಯೋನ ಪ್ಲೇ ಕೂಡ ಮಾಡಿರುವಂಥದ್ದು. ಕ್ವಾಲಿಟಿ ಮಾತ್ರ ಬೆಂಕಿ ಆಗಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ 11,000 ಕಂಪನಿ ಸೈಡ್ ಲೂಮಿನೆನ್ಸ್, ಬಟ್ 11,000 ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನೀವು ತುಂಬಾನೇ ಫೇಕ್ ಲೂಮಿನೆನ್ಸ್ ನ ನೀಡ್ತಾರೆ. ಲಿಟ್ರಲಿ ಈ ಒಂದು ತುಂಬಾ ಟ್ರೂ ಆಗಿರುವಂತಹ ಆನ್ಸಿ ಲೂಮಿನೆನ್ಸ್ ಅಂತಂದ್ರೆ ನಿಮಗೆ ಒಂದು 500 ಆನ್ಸಿ ಲೂಮಿನೆನ್ಸ್, ಬಟ್ ನಿಮಗೆ ಬ್ರೈಟ್ನೆಸ್ ನ ವಿಚಾರಕ್ಕೆ ಬಂದ್ರೆ 8,000 ರಿಂದ 9,000 ಲೂಮಿನೆನ್ಸ್ ಇರುವಂತದ್ದು. ಸೊ ನಾವು ಕಂಪನಿ ಸೈಡ್ ಅಲ್ಲಿ ಏನು ಹೇಳಬೇಕಾಗುತ್ತೆ ಅದನ್ನ ಹೇಳಬೇಕಾಗುತ್ತೆ. ಬಟ್ 11,000 ಲೂಮಿನೆನ್ಸ್ ಇದಿರಲ್ಲ, 8,500 9,000 ನಿಮಗೆ ಲೂಮಿನೆನ್ಸ್ ಇರುವಂತದ್ದು. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಬ್ರೈಟ್ನೆಸ್ ತುಂಬಾನೇ ಚೆನ್ನಾಗಿರುವಂತದ್ದು. ಬಿಕಾಸ್ ನೀವು ನೋಡ್ತಾ ಇರಬಹುದು
ಎಷ್ಟೊಂದು ಕ್ಲಾರಿಟಿ ಆಗಿರುವಂತದ್ದು ಅಂತ ಸಖತ್ ಒಂದು ಒಳ್ಳೆ ವಿಷನ್ ನಿಮಗೆ ಕೊಡುವಂತದ್ದು. ಈ ಒಂದು ಪ್ರಾಜೆಕ್ಟ್ ನ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು 1080 ನೇಟಿವ್ ರೆಸಲ್ಯೂಷನ್ ಬಂದಿರುವಂತದ್ದು ಮತ್ತೆ 4K ಡಿಕೋಡಿಂಗ್ ನ ಮಾಡುತ್ತೆ. ಸೊ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಫೈರ್ ಸ್ಟಿಕ್ ಅಥವಾ ನೀವೇನಾದ್ರೂ DTH ಕನೆಕ್ಷನ್ ಅಂದ್ರೆ 4K ಒಂದು ರಿಸೀವರ್ ನ ಕನೆಕ್ಟ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟ್ 4K ವಿಷನ್ ಬರುವಂತದ್ದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಜಿಯೋ ಸೆಟಪ್ ಬಾಕ್ಸ್ ಹಾಕಿರೋದ್ರಿಂದ ನಿಮಗೆ ಯಾವ ಒಂದು ರೆಸಲ್ಯೂಷನ್ ಇದು ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ನೋಡಬಹುದು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ನಲ್ಲಿ ಬಂದ್ರೆ ನಿಮಗೆ ನೋಡಬಹುದು 2160 ಅಂದ್ರೆ 4K ವಿಷನ್ಸ್ ಅಲ್ಲಿ ನಿಮಗೆ ಪ್ಲೇ ಆಗ್ತಿರುವಂತದ್ದು. ಇದು ನೇಟಿವ್ ರೆಸಲ್ಯೂಷನ್ ಬಂದು 1080. ನೀವು ಏನೋ ಒಂದು ಸಪೋರ್ಟ್ ಅಂದ್ರೆ ನೀವು ಜಸ್ಟ್ ಒಂದು ವೈಫೈ ಕನೆಕ್ಷನ್ ಕೊಟ್ಟಿದ್ದೀರಾ ಬಟ್ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ನೀವು ಯೂಸ್ ಮಾಡ್ತೀನಿ ಅಂದ್ರೆ 1080 ಪಿಕ್ಸೆಲ್ಸ್ ಬರುತ್ತೆ. ಅದೇ ನೀವು ಏನಾದರೂ ಎಕ್ಸ್ಟ್ರಾ ಡಿವೈಸ್ ನ ಕನೆಕ್ಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ತೀನಿ ಅಂದ್ರೆ 2160 ಪಿಕ್ಸೆಲ್ಸ್ ಅಲ್ಲಿ ಬರುತ್ತೆ. ಅಂದ್ರೆ 4K ದಲ್ಲಿ ನಿಮಗೆ ಸಪೋರ್ಟ್ ಆಗುವಂಥದ್ದು. ಕ್ವಾಲಿಟಿ ಮಾತ್ರ ನಿಜಕ್ಕೂ ಬೆಂಕಿಯಾಗಿರುವಂಥದ್ದು. ಇದು ಶಾರ್ಪ್ನೆಸ್ ನ ವಿಚಾರಕ್ಕೆ ಬಂದರೆ 10,000:1 ಶಾರ್ಪ್ನೆಸ್ ನ ಕೊಟ್ಟಿರೋದ್ರಿಂದ ನಿಮಗೆ ಅಂದ್ರೆ ಎಡ್ಜ್ ಟು ಎಡ್ಜ್ ನಿಮಗೆ ಎಲ್ಲೂ ಕೂಡ ನಿಮಗೆ ಕಾರ್ನರ್ ಅಲ್ಲಿ ಯಾವುದೇ ತರ ಬ್ಲರ್ ಫ್ರೀ ಎಕ್ಸ್ಪೀರಿಯನ್ಸ್ ನ ನೀವು ಪಡ್ಕೋಬಹುದು. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಮೇಲೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇಲ್ಲಿ ಪಿಕ್ಚರ್ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು. ಅಂದ್ರೆ ನಿಮಗೆ ಪಿಕ್ಚರ್ ಕ್ವಾಲಿಟಿನ ನೀವು ಕಸ್ಟಮೈಸ್ ಕೂಡ ಮಾಡ್ಕೊಂಡು ನಿಮಗೆ ಯಾವ ಒಂದು ಮೂಡ್ಸ್ ಅಲ್ಲಿ ಬೇಕು ಅಂತಂದ್ರೆ ನೀವು ನೋಡಬಹುದು. ಫಾರ್ ಎಕ್ಸಾಂಪಲ್ ನೋಡಬಹುದು ಯೂಸರ್ ಮೂಡ್ ಆಗಿರುವಂತದ್ದು, ಸ್ಟ್ಯಾಂಡರ್ಡ್ ಆಗಿರುವಂತದ್ದು, ಮತ್ತೆ ವಿವಿಧ ಒಂದು ಮೂವೀಸ್ ಆಗಿರುವಂತದ್ದು, ಇನ್ನು ಸಾಫ್ಟ್ ಆಗಿರುವಂತದ್ದು. ಸೊ ಈ ತರ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಅಷ್ಟೇ ಅಲ್ಲ ನೀವು ಸೌಂಡ್ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು, ಡಿಸ್ಪ್ಲೇ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು. ಒಂದು ಒಳ್ಳೆ ಆಪ್ಷನ್ ಇರುವಂತದ್ದು. ಇನ್ನು ಈ ಒಂದು ಪ್ರಾಜೆಕ್ಟ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ MRP ಬಂದ್ಬಿಟ್ಟು ನಿಮಗೆ 50,000 ರೂಪಾಯಿ ಇರುವಂತದ್ದು. ಅದೇ ನೀವು ಅಮೆಜಾನ್ ಅಲ್ಲಿ ಚೆಕ್ ಮಾಡಿದ್ರೆ 17,000 ರೂಪಾಯಿ ಇರುವಂತದ್ದು. ಅದೇ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಅಲ್ಲಿ ನೀವು ತಗೊಂಡ್ರೆ 15,000 ರೂಪಾಯಿಗೆ ಈ ಒಂದು ಪ್ರಾಜೆಕ್ಟ್ ಸಿಗುವಂತದ್ದು. ಆಲ್ರೆಡಿ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ 1,500 ರೂಪಾಯಿ ಬೆಲೆಯ ಏರ್ಪೋರ್ಟ್ಸ್ ನ ಫ್ರೀ ಆಗಿ ತಗೊಳ್ಬಹುದು ಈ ಒಂದು ಪ್ರಾಡಕ್ಟ್ ಜೊತೆಗೆ. ಸೊ ಇದು ನಾರ್ಮಲ್ ನಿಮಗೆ ಏರ್ಪೋರ್ಟ್ಸ್ ಅಲ್ಲ, ಸೇಮ್ ನಿಮಗೆ ಆಪಲ್ ನ ಒಂದು 80% ನಿಮಗೆ ಅದೇ ರೀತಿನ ಕಾಪಿ ಹೊಂದಿರುವಂತ ಒಂದು ಏರ್ಪೋರ್ಟ್ಸ್ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಬಿಲ್ಕುಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀಡ್ತಾ ಇದ್ದೀವಿ. ಸೊ ಇದ್ರ ಜೊತೆ ನೀವು ಪರ್ಚೇಸ್ ಮಾಡಿದ್ರೆ ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು. ಮೈಸೂರಲ್ಲಿ ಮಂಡಿ ಮೊಹಲಾ ಪೊಲೀಸ್ ಸ್ಟೇಷನ್ ನಿಯರ್ ನಿಮಗೆ ಕಬೀರ್ ರೋಡ್ ಲಕ್ಷ ಎಂಟರ್ಪ್ರೈಸಸ್ ಡೈರೆಕ್ಟ್ ಆಗಿ ನೀವು ಭೇಟಿ ಕೊಟ್ಟು ಈ ಒಂದು ಪ್ರಾಡಕ್ಟ್ ನ ತಗೊಳ್ಬಹುದು. ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.